ಮಾಹಿತಿ ಚಾನಲ್ಗೆ ಸ್ವಾಗತ. ಆ, ನೋ- ಇವತ್ತು ನಾವು ಸಮಾಜ ವಿಜ್ಞಾನ 6ನೇ ತರಗತಿಯ ಒಂದು ಪಠ್ಯವನ್ನ ಈಗ ನಾವು ಈ ಒಂದು ಕ್ಲಾಸ್ನಲ್ಲಿ ನೋಡೋಣ. ಯಾಕಂದ್ರೆ ಮುಂಬರುವ HSTR ಆಗಿರ್ಬೋದು, GPSTR ಆಗಿರ್ಬೋದು ಮತ್ತು PSTR ಆಗಿರ್ಬೋದು, ಅದೇ ರೀತಿಯಾಗಿ ಸಿವಿಲ್ PC ಆಗಿರ್ಬೋದು, PSI ಆಗಿರ್ಬೋದು, DR ಆಗಿರ್ಬೋದು, KSRP ಆಗಿರ್ಬೋದು, ಎಲ್ಲ ಕರ್ನಾಟಕ ಎಲ್ಲ ಎಕ್ಸಾಮ್ಗಳಿಗೆ ಈ ಒಂದು ನೋಟ್ಸು ತುಂಬಾ ಉಪಯುಕ್ತಕರವಾದ ಒಂದು ನೋಟ್ಸ್ ಆಗಿದೆ. ಇದರಲ್ಲಿ ಇತಿಹಾಸದ ಬಗ್ಗೆ ನಾವು ನಂತರ ಇಲ್ಲಿ ಇದು ಸಂವಿಧಾನದ ಬಗ್ಗೆ ಆಗಲಿ, ಆಮೇಲೆ ಇದು ಭೂಗೋಳಶಾಸ್ತ್ರದ ಬಗ್ಗೆ ಆಗಲಿ ನಾವು ಚಾಪ್ಟರ್ ವೈಸ್ ನೋಡಿಕೊಂಡು ಅಧ್ಯಯನ ಮಾಡಿಕೊಂಡು ಹೋಗೋಣ ಅಂತೇಳಿ ಬಯಸ್ತೇನೆ. ಮೊದಲನೇದಾಗಿ ನೀವಿಲ್ಲಿ ಗಮನಿಸಬಹುದು, ಸಮಾಜ ವಿಜ್ಞಾನ ಮೊದಲನೇದಾಗಿ ಇತಿಹಾಸ ಒಂದು ಸೆಕ್ಷನ್ಗೆ ನಾವು ಹೋಗಿ ಅಲ್ಲಿ ಪಾಠ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದ ಬಗ್ಗೆ ನಾವು ಈ ಒಂದು ಅಧ್ಯಯನದಲ್ಲಿ ನಾವು ಅಧ್ಯಯನವನ್ನ ಮಾಡೋಣ. ಮೊದಲನೇದಾಗಿ ನೀವು ಇಲ್ಲಿ ನೋಡಬಹುದು, ಇತಿಹಾಸ ಎಂದ್ರೆ ಏನು ನೋಡ್ರಿ. ಇತಿಹಾಸ ಅಂದ್ರೆ ಹಿಂದೆ ನಡೆದ ಹೋದ ಘಟನೆಗಳನ್ನು ಸರಿಯಾಗಿ ಒಂದರ ನಂತರ ಒಂದರಂತೆ ಹೇಳುವುದು ನೋಡ್ರಿ. ಇಲ್ಲಿ ಇತಿಹಾಸ ಅಂದರೆ ಹಿಂದೆ ನಡೆದಂತಹ ಘಟನೆಯನ್ನು ಒಂದರ ನಂತರ ಮತ್ತೊಂದನ್ನು ನಾವೇನ್ ಮಾಡ್ಬೋದು, ಇಲ್ಲಿ ಮರುಕಳಿಸುವುದೇ ಇತಿಹಾಸ ಅಂತೇಳಿ ನಾವಿಲ್ಲಿ ಕರಿಬಹುದು. ಇದು ಮನುಷ್ಯರು ಹೇಗೆ ನಡೆದು ಬಂದಿದ್ದಾರೆ ಅಂತ ನಮಗೆ ಏನಾಗ್ತದೆ, ಇದು ತೋರಿಸಿಕೊಡುತ್ತದೆ ಎಂಬುದರ ಬಗ್ಗೆ ನಾವು ಇದರಲ್ಲಿ ಹೇಳ್ತದೆ. ನಾನು ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಷ್ಟೇ ನಿಮಗೆ ಹೇಳ್ತಾ ಇದ್ದೀನಿ. ನಾವು ಇತಿಹಾಸವನ್ನ ನೋಡಿದಾಗ ಒಂದು ಘಟನೆ ಯಾವಾಗ, ಎಲ್ಲಿ, ಯಾರಿಂದ ನಡೆಯಿತು ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತದೆ ನೋಡ್ರಿ. ಇತಿಹಾಸ ನಾವು ನೋಡುವಾಗ ಯಾವಾಗ, ಎಲ್ಲಿ, ಯಾರಿಂದ ನಡೆಯಿತು ಎಂಬುದು ಇತಿಹಾಸದಲ್ಲಿ ತುಂಬಾ ಪ್ರಮುಖವಾದ ಒಂದು ಪಾತ್ರ ವಹಿಸುತ್ತದೆ. ನೋಡ್ರಿ, ಉದಾಹರಣೆ, ಒಬ್ಬ ರಾಜ ಯುದ್ಧ ಮಾಡಿದ ಅನ್ನೋದು ಕತೆ ನೋಡ್ರಿ. ಒಬ್ಬ ರಾಜ ಯುದ್ಧ ಮಾಡಿದ ಎಂಬುದು ಕಥೆ ಆಗಿದೆ. ಆದರೆ ಸಾಶಪು 261ರಲ್ಲಿ ಪಾಟಲಿಪುತ್ರದಲ್ಲಿ ಅಶೋಕ ರಾಜ ಕಳಿಂಗ ಯುದ್ಧ ಮಾಡಿದ ಎಂಬುದೇನ್ರಿ ಇತಿಹಾಸ. ಯಾಕಂದ್ರೆ ಇದರಲ್ಲಿ ಸಮಯ, ಸ್ಥಳ ಮತ್ತು ವ್ಯಕ್ತಿಯ ಬಗ್ಗೆ ಸ್ಪಷ್ಟ ಮಾಹಿತಿ ಇರುತ್ತದೆ ಅಂತೆ. ಆದರೆ ದಂತಕಥೆಯಲ್ಲಿ ಇವುಗಳ ಯಾವುದು ಕೂಡ ಮಾಹಿತಿ ದೊರೆಯುವುದಿಲ್ಲ. ಇನ್ನ ನೆಕ್ಸ್ಟ್ ಪಾಯಿಂಟ್ ನೋಡಬಹುದು ನೀವು, ಇತಿಹಾಸ ನಮಗೆ ಯಾಕೆ ಬೇಕು ನೋಡ್ರಿ. ನಮಗೆ ಇತಿಹಾಸ ನಮಗೆ ಯಾಕೆ ಬೇಕು ಎಂಬುದ್ರ ಬಗ್ಗೆ ನಾವೀಗ ನೋಡೋಣ. ನೋಡ್ರಿ, ಮನುಷ್ಯನಿಗೆ ನೆನಪಿನ ಶಕ್ತಿ ಇದ್ದ ಹಾಗೆ ಒಂದು ಸಮಾಜಕ್ಕೆ, ದೇಶಕ್ಕೆ ಇತಿಹಾಸವೇ ನೆನಪಿನ ಶಕ್ತಿ ನೋಡ್ರಿ. ನಮ್ಮ ದೇಶಕ್ಕೆ ಆಗಲಿ, ನಮ್ಮ ಸಮಾಜಕ್ಕಾಗಲಿ, ನಮ್ಮ ಪೂರ್ವಜರು ಇದ್ದಂತಹ ಅವರ ಒಂದು ಛಾಯಾಚಿತ್ರವನ್ನು ನಾವೇನ್ ಮಾಡಬಹುದು, ಇತಿಹಾಸಗಳ ಮೂಲಕ ನಾವೇನ್ ಮಾಡಬಹುದು, ಅರಿಯಬಹುದು ನೋಡ್ರಿ. ಒಂದು ಸಮಾಜಕ್ಕೆ, ಒಂದು ದೇಶಕ್ಕೆ ಏನ್ರಿ ಇತಿಹಾಸವೇ ನೆನಪಿನ ಶಕ್ತಿ ಆಗಿದೆ ಅಂತ ನಾವಿಲ್ಲಿ ಗ್ರಹಿಸಬಹುದು. ನಂತರ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ನಾವೀಗ. ಇನ್ನ ಇತಿಹಾಸದ ಪಿತಾಮಹ ಯಾರು ನೋಡ್ರಿ. ಇತಿಹಾಸದ ಪಿತಾಮಹ ಯಾರಂದ್ರ ಹೆರೋಡೋಟಸ್. ಯಾರ್ರಿ ಇತಿಹಾಸದ ಪಿತಾಮಹ ಯಾರ್ರಿ? ಹೆರೋಡೋಟಸ್. ಗ್ರೀಕ್ ದೇಶದ ವ್ಯಕ್ತಿ. ಈತೊಬ್ಬ ಗ್ರೀಕ್ ದೇಶದ ರಾಯಭಾರಿ ಆಗಿರ್ತಾನ. ಇನ್ನ ಇತಿಹಾಸವನ್ನು ಹೇಗೆ ಬರೆಯಬೇಕು ಅಂತ ಮೊದಲು ತೋರಿಸಿಕೊಟ್ಟವನು ಯಾರಂದ್ರ ಆತನೇ ಹೆರೋಡೋಟಸ್ ಅಂತೇಳಿ ಕರೀತಾರ. ಅದಕ್ಕೆ ಅವರನ್ನು ಇತಿಹಾಸದ ಪಿತಾಮಹ ಎಂದರೆ ಇತಿಹಾಸದ ತಂದೆ ಅಂತ ಅವರೇನ್ ಮಾಡ್ತಾರ, ಕರೀತಾರೆ. ಯಾರನ್ನ? ಹೆರೋಡೋಟಸ್ ಅನ್ನ ಇತಿಹಾಸದ ಪಿತಾಮಹ, ಇಲ್ಲ ಅಂದ್ರೆ ಇತಿಹಾಸದ ತಂದೆ ಅಂತೇಳಿ ಕರೀತಾರೆ. ನಾಳೆ ನಿಮಗೆ HSTR ಮತ್ತು GPSTR ಮತ್ತು PSI PC ಯಲ್ಲಿ ಈ ಕ್ವಶನ್ ಕೂಡ ಬರೆಯಬಹುದು. ಇತಿಹಾಸದ ಪಿತಾಮಹ ಇಲ್ಲ ಅಂದ್ರೆ ಇತಿಹಾಸದ ತಂದೆ ಎಂದು ಯಾರನ್ನ ಕರೆಯುತ್ತಾರೆ ಅಂದ್ರೆ ನಾವಾಗ ಹೆರೋಡೋಟಸ್ ಅಂತ ಹಾಕ್ಬೇಕಾಗುತ್ತ. ಇನ್ನ ಇತಿಹಾಸದ ಸಾಕ್ಷಿ ಅಂದ್ರೆ ಆಧಾರಗಳು ನೋಡ್ರಿ. ಇತಿಹಾಸಕ್ಕ ಆಧಾರಗಳು ತುಂಬಾ ಪ್ರಮುಖವಾಗಿರುತ್ತವೆ ನೋಡ್ರಿ. ನೋಡ್ರಿ, ಅದಕ್ಕೆ ಆಧಾರವಿಲ್ಲದೆ ಇತಿಹಾಸವಿಲ್ಲ ನೋಡ್ರಿ. ಆಧಾರ ಇಲ್ದಂಗ ಯಾವ ಇತಿಹಾಸ ಕೂಡ ಏನಾಗಲ್ರಿ, ಸೃಷ್ಟಿ ಆಗಲ್ಲ. ಇತಿಹಾಸ ಏನ್ರಿ, ಆಧಾರ ಇದ್ರೆ ಮಾತ್ರ ಏನಾಗತ್ತ, ಇತಿಹಾಸ ನಮಗೆ ಅದರ ಮೂಲಗಳೇನು ನಮಗೆ ಗೊತ್ತಾಗ್ತಾವು. ಇನ್ನ ಈ ಒಂದು ಸಾಕ್ಷಿ ಆಧಾರಗಳಲ್ಲಿ 2 ಪ್ರಕಾರ ಬರ್ತವ್ರಿ. ಒಂದು ಸಾಹಿತ್ಯದ ಸಾಕ್ಷಿಗಳು, ಅಂದ್ರೆ ಇಲ್ಲಿ ಬರಹದ ಮತ್ತು ಬಾಯಿಂದ ಬಂದ ಕಥೆಗಳು ನೋಡ್ರಿ. ಈ ಸಾಕ್ಷಿ ಆಧಾರಗಳಲ್ಲಿ ಬರಹದಿಂದ ಬಂದಂತಹ ಆಧಾರಗಳೇ ಬೇರೆ, ಇನ್ನ ಬಾಯಿಯಿಂದ ಬಾಯಿಗೆ ಬಂದಂತಹ ಕೆಲವಷ್ಟು ಆಧಾರಗಳೇ ಇವೆಯಂತೆ ನೋಡ್ರಿ. ಇತಿಹಾಸದ ಬಗ್ಗೆ ಬರವಣಿಗೆಯಲ್ಲಿರುವ ವಿಷಯಗಳು ಅಥವಾ ಬಾಯಿಂದ ಬಾಯಿಗೆ ಬಂದಿರುವ ವಿಷಯವನ್ನು ಸಾಹಿತ್ಯದ ಸಾಕ್ಷಿಗಳು ಅಂತಾರೆ. ಅಂದ್ರೆ ಬರವಣಿಗೆಯ ಮೂಲಕ, ಇಲ್ಲಾಂದ್ರೆ ಬಾಯಿಗೆ ಬಂದಂತಹ ಇಲ್ಲಿ ಇವೇನ್ರಿ ಸಾಹಿತ್ಯಿಕ ಸಾಕ್ಷ್ಯಾಧಾರಗಳು ಇವು. ಅದರಲ್ಲಿ 2 ವಿಧ ಬರ್ತಾರೆ. ಒಂದು ಬರಹದ ಸಾಹಿತ್ಯ, ಅಂದ್ರ ಬರವಣಿಗೆಯ ಮೂಲಕ ನಮಗೆ ದೊರೆತಂತಹ ಆಧಾರಗಳು ಯಾವ ನೋಡ್ರಿ. ಅವು
ಇದು ಬರದಿರುವ ವಿಷಯಗಳು ಇದರಲ್ಲಿ ನಮ್ಮ ದೇಶದ ಬರವಣಿಗೆ ಇದೆ. ಅಂದ್ರೆ ನಮ್ಮ ದೇಶದ ಒಂದು ಸಾಹಿತ್ಯದ ಅಂದ್ರೆ ನಮ್ಮ ದೇಶಿ ಸಾಹಿತ್ಯ ಬರವಣಿಗೆ ಇರ್ಬೋದು, ಇಲ್ಲ ಅಂದ್ರೆ ವಿದೇಶದವರ ಬರವಣಿಗೆ ಕೂಡ ಏನ್ ಮಾಡ್ಬೋದು, ಈ ಒಂದು ವಿದೇಶಿ ಸಾಹಿತ್ಯ ಮತ್ತು ದೇಶಿ ಸಾಹಿತ್ಯ ಎರಡೂ ಸಾಹಿತ್ಯಗಳು ಏನ್ ಮಾಡ್ಯಾವ್ರಿ ಇಲ್ಲಿ ಬರವಣಿಗೆ ಮೂಲಕ ನಮ್ಗೆ ಏನಾಗಿವೆ ಇಲ್ಲಿ ಆಧಾರಗಳಾಗಿವೆ. ಇನ್ನು ನಂತರ ಬಾಯಿಯಿಂದ ಬಂದ ಸಾಹಿತ್ಯ ನೋಡ್ರಿ, ಬಾಯಿಯಿಂದ ಬಾಯಿಗೆ ಬಂದಂತ ಸಾಹಿತ್ಯಗಳು ಯಾವಂದ್ರ ನೋಡಬಹುದು, ಕಥೆಗಳಾಗಿರ್ಬೋದು, ಹಾಡುಗಳು, ಉದಾಹರಣೆ ಜನಪದ ಗೀತೆಗಳು, ಕಥೆಗಳು, ಲಾವಣಿಗಳು, ಪುರಾಣ ಕಥೆಗಳು. ನೋಡ್ರಿ ಇವೆಲ್ಲ ಏನ್ರಿ ನಮ್ಮ ಸಾಹಿತ್ಯಿಕ ಆಧಾರಗಳು. ಇವು ಅಂದ್ರೆ ಹಿಂದೆ ಇದ್ದಂತಹ ಆ ಸಮಯದ ಒಂದು ಸಾಕ್ಷಾಧಾರವನ್ನು ಇವು ಏನ್ ಮಾಡ್ತಾವ ತೋರಿಸ್ತಾವು. ಈ ರೀತಿಯಾಗಿ ಬರಹದ ಸಾಹಿತ್ಯ ಬರೆದವರು ಅಕ್ಷರ ಕಲಿತವರು. ನೋಡ್ರಿ ಬರಹವನ್ನ ಬರೆದವ್ರು ಯಾರ್ಯವರು ಅಕ್ಷರವಂತವರು. ಇನ್ನ ಬಾಯಿಂದ ಬಂದ ಸಾಹಿತ್ಯ ಏನ್ರಿ ಅವ್ರೇನ್ರಿ ಅವ್ರಿಗೆ ಅಕ್ಷರ ಜ್ಞಾನ ಅವ್ರಿಗೆ ಇಲ್ಲದಂತಾದಂಥವರು. ಅವ್ರಿಗೇನ್ರಿ ಅಕ್ಷರ ಜ್ಞಾನ ಇಲ್ಲ. ಈ ಬರಹನ ಬರೆದವರು ಇವ್ರಿಗೆ ಏನೈತ್ರಿ ಅಕ್ಷರ ಜ್ಞಾನ ಐತಿ. ಬಟ್ ನಮ್ಮ ಈ ಒಂದು ಜನಪದ ಸಾಹಿತ್ಯ ಅಥವಾ ಲಾವಣಿ ಪುರಾಣ ಅದಾವಲ್ಲ, ಇವೇನ್ರಿ ಬಾಯಿಂದ ಬಾಯಿಗೆ ಬಂದಂತ ಸಾಹಿತ್ಯಗಳು. ಇವ್ರಿಗೆ ಯಾವುದೇ ರೀತಿಯ ಅಕ್ಷರದಾನ ಇರೋದಿಲ್ಲ. ಇನ್ನು ನೆಕ್ಸ್ಟ್ ನೋಡ್ಬೋದು, ಪುರಾತನ ವಸ್ತುಗಳ ಸಾಕ್ಷಿಗಳು, ಆರ್ಕಿಯಾಲಜಿಕ್ ಆಧಾರಗಳು. ಎರಡನೇ ಪಾಯಿಂಟ್ ಯಾವ್ದ್ರಿ, ಪುರಾತನ ವಸ್ತುಗಳ ಸಾಕ್ಷಿ ಆರ್ಕಿಯಾಲಜಿಕಲ್ ಆಧಾರಗಳು. ಅವು ಯಾವಂದ್ ನೋಡ್ರಿ, ಭೂಮಿಯೊಳಗೆ ಸಿಗುವ ಹಳೆಯ ವಸ್ತುಗಳ ಉಳಿಕೆಗಳೇ